ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಹನುಮಾನ್ ಸಂದೇಶ್ ಚಾನಲ್ಗೆ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮಿಬ್ಬರ ಸಂಬಂಧ ಇತ್ತೀಚೆಗೆ ದೂರವಾಗುತ್ತಾ ಹಾಗೂ ಪದೇ ಪದೇ ಜಗಳವಾಗುತ್ತಾ, ಇದಕ್ಕೆಲ್ಲ ಮುಖ್ಯ ಕಾರಣಗಳೇನು ಅನ್ನೋದರ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಇದು ಯಾವುದಾದ್ರೂ ರಿಲೇಷನ್ಶಿಪ್ ಆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್, ಲವ್ ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಆಗಿರಬಹುದು, ಫ್ಯಾಮಿಲಿ ಮೆಂಬರ್ಸ್, ಬ್ಲಡ್ ರಿಲೇಟಿವ್ಸ್, ನೇಬರ್ಸ್ ಅಥವಾ ನಿಮಗೆ ತುಂಬ ಹತ್ತಿರವಾಗಿದ್ದ ಯಾವುದೇ ವ್ಯಕ್ತಿಯ ಜೊತೆಗಿನ ಸಂಬಂಧ ಆಗಿರಬಹುದು. ಮೊದಲೆಲ್ಲ ತುಂಬ ಚೆನ್ನಾಗಿದ್ದ ರಿಲೇಷನ್ಶಿಪ್ ಈಗ ಯಾಕೆ ನಿಧಾನವಾಗಿ ದೂರವಾಗುತ್ತಿದೆ? ಯಾಕೆ ಸಣ್ಣ ಸಣ್ಣ ವಿಷಯಗಳಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಿದೆ? ಯಾಕೆ ಪದೇ ಪದೇ ಆರ್ಗ್ಯುಮೆಂಟ್ ಮತ್ತು ಕನ್ಫ್ಯೂಷನ್ಸ್ ಬರುತ್ತಿವೆ? ನಿಮ್ಮಿಬ್ಬರ ನಡುವೆ ಈ ದೂರಕ್ಕೆ ನಿಜವಾದ ಕಾರಣ ಏನು? ಅಥವಾ ನಿಮ್ಮ ರಿಲೇಷನ್ಸಲ್ಲಿ ಯಾವ ನೆಗೆಟಿವ್ ಎನರ್ಜಿ, ಕಮ್ಯುನಿಕೇಷನ್ಸ್ ಗ್ಯಾಪ್, ಈಗೋ ಅಥವಾ ಯಾವುದಾದರೂ ಕಾರಣದ ಕೆಲಸ ಮಾಡುತ್ತಿದೆಯಾ ಅನ್ನೋದೇ ಇವತ್ತಿನ ರೈಸ್ ರೀಡಿಂಗ್ ಮತ್ತು ಹನುಮಾನ್ ಕಾರ್ಡ್ ರೀಡಿಂಗ್ನ ಮೂಲಕ ವಿವರಣೆ ತಿಳಿದುಕೊಳ್ಳೋಣ. ಎಂದಿನಂತೆ ಮೊದಲನೇ ರೈಸ್ ರೀಡಿಂಗ್ ಮೂಲಕ ತಿಳ್ಕೊಳ್ಳೋಣ ನಿಮ್ಮ ರಿಲೇಷನ್ಶಿಪ್ ಎನರ್ಜಿ ಏನು ಹೇಳುತ್ತಿದೆ ಅನ್ನೋದನ್ನು ನೋಡೋಣ. ನಂತರ ಹನುಮಾನ್ಜಿ ಅವರ ಡಿವೈನ್ ಗೈಡ್ನೆಸ್ ಮೂಲಕ ಒಂದೊಂದು ಕಾರ್ಡ್ ನಿಮ್ಮಿಬ್ಬರ ಸಂಬಂಧದ ಬಗ್ಗೆ ಯಾವ ಸಂದೇಶ ಕೊಡುತ್ತಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ನಾನೊಂದು ರ್ಯಾಂಡಮ್ ಜನರಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಆದ್ದರಿಂದ ಇದು ಎಲ್ಲರ ಜೀವನಕ್ಕೂ ಒಂದೇ ರೀತಿಯಾಗಿ ಮ್ಯಾಚ್ ಆಗಬೇಕು ಅಂತೇನಿಲ್ಲ. ನಿಮ್ಮ ಜೀವನಕ್ಕೆ ಕನೆಕ್ಟ್ ಆಗುವ ಭಾಗವನ್ನು ಮಾತ್ರ ನೀವು ಸ್ವೀಕರಿಸಿ. ಹಾಗಾದರೆ ಸ್ನೇಹಿತರೆ, ಮನಸ್ಸಿನಲ್ಲಿ ಶ್ರೀರಾಮ ಹಾಗೂ ಹನುಮಾನ್ ಅವರು ಸ್ಮರಿಸಿ ನೀವು ತಿಳಿದುಕೊಳ್ಳಲು ಬಯಸುತ್ತಿರುವ ಆ ವ್ಯಕ್ತಿಯನ್ನು ನೆನಪಿಸಿಕೊಳ್ಳಿ. ಮೊದಲಿಗೆ ರೈಸ್ ರೀಡಿಂಗ್ ಏನು ಹೇಳ್ತಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನೋಡೋಣ ರೈಸ್ ರೀಡಿಂಗ್ನ ಮೂಲಕ ಏನು ಸೂಚನೆ ಕೊಡ್ತಾ ಇದೆ ಅಂತ. ನೋಡಿ ಸ್ನೇಹಿತರೆ, ಈ ರೀತಿ ಶೇಪ್ ಬಂದಿದೆ. ನೋಡೋಣ ಈ ಶೇಪ್ ಏನು ಅರ್ಥವನ್ನು ಕೊಡುತ್ತಿದೆ ಅಂತ. ಬನ್ನಿ. ನೋಡಿ ಸ್ನೇಹಿತರೆ, ಈಗ ನಾವು ರೈಸ್ ರೀಡಿಂಗಲ್ಲಿ ಈ ಶೇಪ್ನ ಗಮನಿಸಿದಾಗ ಇಲ್ಲಿ 3 ಸೂಚನೆಗಳನ್ನ ನಮಗೆ ಕಾಣಿಸುತ್ತೆ. ಅದರಲ್ಲಿ ಒಂದನೇ ಸೂಚನೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಆರ್ಟ್ ಶೇಪ್ ಕಾಣ್ತಾ ಇದೆ. ಇಲ್ಲಿ ಆರ್ಟ್ ಶೇಪ್ ಕಾಣ್ತಾ ಇದೆ. ಈ ಆರ್ಟ್ ಶೇಪ್ ಏನು ಹೇಳುತ್ತೆ ಅಂದರೆ, ನಿಮ್ಮಿಬ್ಬರ ನಡುವಿನ ಲವ್ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ. ಹೊರಗಡೆ ಎಷ್ಟೇ ಜಗಳ ಆಗಿರಲಿ, ಎಷ್ಟೇ ದೂರ ಇರಲಿ, ಮನಸ್ಸಿನೊಳಗೆ ಒಬ್ಬರಿಗೆ ಒಬ್ಬರ ಬಗ್ಗೆ ಭಾವನೆ ಇನ್ನೂ ಇದೆ. ಆದರೆ ಆರ್ಟ್ ಶೇಪ್ನ ಎರಡು ಕಡೆ ಕಾಣುತ್ತಿರುವ ಗ್ಯಾಪ್ಗಳು, ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಕಾಣ್ತಿದೆಯಲ್ಲ, ಈ ಗ್ಯಾಪ್ಗಳು ಹೇಳ್ತಿದೆ ಲವ್ ಇದೆ, ಪ್ರೀತಿ ಇದೆ, ಆದರೆ ಅದನ್ನು ವ್ಯಕ್ತಪಡಿಸಲು ತೊಂದರೆಗಳು ನಿಮಗೆ ಸೂಚನೆಯನ್ನು ತಿಳಿಸ್ತಿದೆ. ಹಾಗೆ ಇಲ್ಲಿ ಹಲವಾರು ದಾರಿಗಳು ಕಾಣ್ತಾ ಇದೆ. ಇದು ನಿಮ್ಮಿಬ್ಬರ ಥಿಂಕಿಂಗ್ ಒಂದೇ ರೀತಿ ಇಲ್ಲ ಅಂತ ಸೂಚಿಸ್ತಿದೆ. ನಿಮ್ಮ ರಿಲೇಷನ್ಶಿಪ್ ಉಳಿಸಿಕೊಳ್ಳಲು ತುಂಬಾ ಯೋಚನೆ ಕೂಡ ಮಾಡ್ತಾ ಇದ್ದೀರಾ ಅನ್ನೋ ಸೂಚನೆಯನ್ನು ಕೂಡ ಕೊಡ್ತಿದೆ. ಇನ್ನೊಬ್ಬರು ತಮ್ಮ ಲೈಫ್ ಬಗ್ಗೆ, ಒಬ್ಬರು ತಮ್ಮ ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅಂತ ನೀವು ಥಿಂಕಿಂಗ್ ಮಾಡ್ತಿದ್ರೆ, ಇನ್ನೊಬ್ಬರು ತಮ್ಮ ಲೈಫ್ ಬಗ್ಗೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅವ್ರ ಲೈಫು, ಅವ್ರ ರೆಸ್ಪಾನ್ಸಿಬಿಲಿಟಿ ಅಥವಾ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಹೆಚ್ಚು ತೊಂದರೆನ ಅನುಭವಿಸ್ತಿದ್ದಾರೆ. ಇದೇ ಕಾರಣಕ್ಕೆ ಪದೇ ಪದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿದೆ ನಿಮ್ಮಿಬ್ಬರ ನಡುವೆ, ಮತ್ತು ಆರ್ಗ್ಯುಮೆಂಟ್ ಆಗ್ತಾ ಇದೆ ಅಂತ ಸೂಚಿಸ್ತಾ ಇದೆ. ಇನ್ನು ಕೆಳಭಾಗದಲ್ಲಿ ಅಕ್ಕಿ ಒಂದೇ ಕಡೆ ಸೇರಿದೆ ನೋಡಿ ಸ್ನೇಹಿತರೆ, ಇಲ್ಲೊಂದಷ್ಟು ಅಕ್ಕಿ ಒಂದೇ ಕಡೆ ಸೇರಿದೆ. ಇದು ಏನು ತಿಳಿಸತ್ತೆ ಅಂದರೆ ಪಾಸಿಟಿವ್ ಸಿಗ್ನೇಚರ್ ಕೊಡ್ತಾ ಇದೆ. ಇದು ಪಾಸಿಟಿವ್ ಸಿಗ್ನೇಚರ್ ಕೊಡ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ನ ಮೂಲಕ
ಕನೆಕ್ಷನ್ಸ್ ಇನ್ನೂ ಮುರಿದಿಲ್ಲ ಅಂತ ತಿಳಿಸ್ತಾ ಇದೆ. ಹೊರಗಡೆ ಎಷ್ಟೇ ಡಿಸ್ಟೆನ್ಸ್ ಇದ್ದರೂ ಒಳಗಡೆ ಇನ್ನೂ ಆ ಸಂಬಂಧ ಕಳಚಿಲ್ಲ ಅಂತ ಗೊತ್ತಾಗ್ತಿದೆ. ಈ ಶೇಪ್ ಹೇಳೋದೊಂದೇ, ಸರಿಯಾದ ಸಮಯದಲ್ಲಿ ಇಬ್ಬರು ಈಗೋವನ್ನು ಬಿಟ್ಟು ಮಾತನಾಡಿದರೆ ಮತ್ತೆ ಒಂದಾಗುವ ಅವಕಾಶ ಸಿಗಬಹುದು ಅಂತ ಹೇಳ್ತಿದೆ. ಓವರಾಲ್ ಈ ರೈಸ್ ರೀಡಿಂಗ್ ಹೇಳೋದೇನೆಂದರೆ, ನೋಡಿ, ನಿಮ್ಮಿಬ್ಬರ ಸಂಬಂಧ ದೂರವಾಗಲು ನಿಜವಾದ ಕಾರಣ ಪ್ರೀತಿಯಿಂದಲ್ಲ ಅಥವಾ ನೀವು ಅವಾಯ್ಡ್ ಮಾಡ್ತಿರೋದ್ರಿಂದಲ್ಲ, ಕ್ಲಿಯರ್ ಆಗಿ ಕಮ್ಯುನಿಕೇಷನ್ ಇಲ್ಲದೆ ಇರೋದು. ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ಸ್ ಕ್ಲಿಯರ್ ಆಗಿ ಇಲ್ಲದೆ ಇರೋದು, ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಲೈಫ್ನಲ್ಲಿ ಬಂದಿರುವ ಹೊಸ ರೆಸ್ಪಾನ್ಸಿಬಿಲಿಟಿ ಮತ್ತು ಹಳೆ ಫೀಲಿಂಗ್ಸ್ ಮತ್ತೆ ಬರ್ತಿಲ್ಲ ಅನ್ನೋಂತಹ ಯೋಚನೆ. ಆದರೆ ಮಧ್ಯದಲ್ಲಿರುವಂತಹ ಈ ಆರ್ಟ್ ಶೇಪ್ ಇದೆಯಲ್ಲ, ಇದು ನಿಮ್ಮನ್ನು ಕನೆಕ್ಷನ್ಸ್ ಮಾಡೋ ಚಾನ್ಸಸ್ ಇದೆ. ಮತ್ತು ನಿಮ್ಮಿಬ್ಬರ ನಡುವೆ ಪ್ರೀತಿ ಜೀವಂತವಾಗುವ ಸಾಧ್ಯತೆ ಕೂಡ ಇದೆ. ನೋಡಿ ಸ್ನೇಹಿತರೆ, ರಿಲೇಶನ್ಶಿಪ್ ಸಂಪೂರ್ಣವಾಗಿ ಮುಗಿದಿಲ್ಲ ಅನ್ನೋದು ನಮಗೆ ಈಗ ಗೊತ್ತಾಗ್ತಿದೆ. ಈಗ ಹನುಮಾನ್ಜಿ ಕಾರ್ಡ್ನ ಮೂಲಕ ಏನು ಸೂಚನೆಯನ್ನು ಕೊಡ್ತಿದ್ದಾರೆ ಅಂತ ನಾವು ನೋಡೋಣ ಬನ್ನಿ. ಯಾವ ರೀತಿಯಲ್ಲಿ ಎನರ್ಜಿ ನಿಮಗೆ ತೋರಿಸ್ತಿದ್ದಾರೆ, ಯಾವ ರೀತಿ ಪಾಸಿಟಿವ್ ಸಿಗ್ನೇಚರ್ ಬಂದಿದೆ ಅಂತ ಈಗ ತಿಳ್ಕೊಳ್ಳೋಣ. ಇವಾಗ ಹನುಮಾನ್ ಕಾರ್ಡ್ನ ಮೂಲಕ ತಿಳ್ಕೊಳ್ಳೋಣ ನಿಮಗೆ ಏನು ಸೂಚನೆಯನ್ನು ತಿಳಿಸ್ತಿದ್ದಾರೆ, ಯಾಕೆ ಈ ಥರ ಆಗ್ತಿದೆ ಅನ್ನೋದನ್ನು. ಈಗ ಶ್ರೀರಾಮ ಹಾಗೂ ಹನುಮಾನ್ ಅವ್ರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಪಾತ್ರರನ್ನು, ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಒಂದು ಕಾರ್ಡನ್ನು ನೀವು ಆಯ್ಕೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನಾನು ಇಲ್ಲಿ 5 ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟವಾದಂತಹ 5 ಕಾರ್ಡನ್ನು ಮನಸ್ಸಿನಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಯಾವ ಕಾರ್ಡ್ ಏನು ಸೂಚನೆ ಕೊಡ್ತದೆ ಅಂತ ನಾವೀಗ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈಗ ನಾವು ಮೊದಲನೇ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಡೋರ್ ಗಾರ್ಡಿಯನ್ ಬಂದಿದೆ ಸ್ನೇಹಿತರೆ. ನೋಡಿ, ಈ ಕಾರ್ಡ್ ತುಂಬ ಪವರ್ಫುಲ್ ಪ್ರೊಡಕ್ಷನ್ಸ್ ಕಾರ್ಡ್ ಆಗಿದೆ. ನಿಮ್ಮಿಬ್ಬರ ಸಂಬಂಧ ಇತ್ತೀಚೆಗೆ ದೂರವಾಗಲು ಹಾಗೂ ಪದೇ ಪದೇ ಜಗಳ ಆಗಲು ಇರುವ ಒಂದು ಮುಖ್ಯ ಕಾರಣ ಈ ಕಾರ್ಡ್ ಸ್ಪಷ್ಟವಾಗಿ ತೋರಿಸ್ತಿದೆ. ನೀವು ಯಾವ ವ್ಯಕ್ತಿ ವಿಚಾರದಲ್ಲಿ ಈ ರೀಡಿಂಗ್ ನೋಡ್ತಿದ್ದೀರೋ ಆ ವ್ಯಕ್ತಿ ಈಗ ತಮ್ಮ ಜೀವನದಲ್ಲಿ ತುಂಬ ಪ್ರೊಡಕ್ಟಿವ್ ಆಗಿದ್ದಾರೆ. ಯಾರನ್ನು ಸುಲಭವಾಗಿ ನಂಬುವ ಸ್ಥಿತಿಯಲ್ಲಿ ಈಗ ಅವರಿಲ್ಲ. ಹಿಂದೆ ಆದ ಕೆಲವು ಘಟನೆಗಳು ಅಥವಾ ಅನುಭವಗಳಿಂದ ಈಗ ತಮ್ಮ ಮನಸ್ಸಿನ ಬಾಗಿಲನ್ನು ಅವರು ಮುಚ್ಚಿಕೊಂಡಿದ್ದಾರೆ. ಅದಕ್ಕಾಗಿಯೇ ನೀವು ಏನೇ ಮಾತನಾಡಿದರೂ ಮೊದಲು ಇದ್ದಂತೆ ಅವರು ಓಪನ್ ಅಪ್ ಆಗಿಲ್ಲ. ಅವರ ಫೀಲಿಂಗ್ಸ್ ನಿಮ್ಮೊಂದಿಗೆ ಹೇಳ್ಕೊತಿಲ್ಲ. ಹೊರಗೆ ಎಷ್ಟೇ ಸ್ಟ್ರಾಂಗ್ ತೋರಿಸಿದರೂ ಈ ಕಾರ್ಡ್ ಹೇಳುತ್ತಿರೋ ಪ್ರಕಾರ ನಿಮ್ಮಿಬ್ಬರ ನಡುವೆ ಪ್ರೀತಿ ಇಲ್ಲ ಅಂತಲ್ಲ, ಪ್ರೀತಿ ಇದೆ. ಆದರೆ ಅದಕ್ಕಿಂತ ಈಗೋ ಮತ್ತು ಸೈಲೆನ್ಸ್ ಹೆಚ್ಚು ಕೆಲಸ ಮಾಡುತ್ತಿದೆ. ಕೆಲವೊಮ್ಮೆ ಆ ವ್ಯಕ್ತಿ ಮೊದಲು ಅವರೇ ಮಾತನಾಡಲಿ ಎಂದು ಯೋಚಿಸುತ್ತಿರಬಹುದು. ನೀವು ಅದೇ ಯೋಚನೆಯಲ್ಲಿದ್ದರೆ ಇಬ್ಬರ ನಡುವೆ ಡಿಸ್ಟೆನ್ಸ್ ಇನ್ನಷ್ಟು ಹೆಚ್ಚಾಗುತ್ತದೆ. ಈ ಕಾರ್ಡ್ನಲ್ಲಿ ಇನ್ನೊಂದು ಸ್ಟ್ರಾಂಗ್ ಮೆಸೇಜ್ ಕೂಡ ಇದೆ. ಆ ವ್ಯಕ್ತಿಯ ಸುತ್ತಮುತ್ತ ಇರುವ ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ಕೆಲಸದ ಒತ್ತಡ ಕೂಡ ಅವರ ಬಿಹೇವಿಯರ್ನಲ್ಲಿ ಬದಲಾವಣೆಗೆ ಕಾರಣವಾಗಿರಬಹುದು. ಅವರು ಎಲ್ಲವನ್ನು ಒಬ್ಬರೇ ಹ್ಯಾಂಡಲ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಆದ್ದರಿಂದ ರಿಲೇಶನ್ಶಿಪ್ಗೆ ಕೊಡುವ ಸಮಯ ಹಾಗೂ ಗಮನ ಕಡಿಮೆಯಾಗ್ತಾ ಬರ್ತಿದೆ. ಆದರೆ ಹನುಮಾನ್ಜಿ ಈ ಕಾರ್ಡ್ನ ಮೂಲಕ ನಿಮ್ಗೆ ಏನು ಸಲಹೆ ಕೊಡ್ತಿದ್ದಾರೆ ಅಂದರೆ, ಕೋಪದಲ್ಲಿ ಮಾತನಾಡಬೇಡಿ, ಪ್ರೆಷರ್ ಇಟ್ಕೋಬೇಡಿ, ಅವರಿಗೆ ಸ್ವಲ್ಪ ಸ್ಪೇಸ್ ಕೊಡಿ. ಕೆಲವೊಮ್ಮೆ ಸಮಯವೇ ದೊಡ್ಡ ಸಮಸ್ಯೆಯಾಗಿ ಆಗಬಹುದು. ಓವರಾಲ್ ದ ಗಾರ್ಡಿಯನ್ ಕಾರ್ಡ್ ಏನು ಹೇಳ್ತಿದೆ ಅಂದರೆ, ಈ ರಿಲೇಶನ್ಶಿಪ್ ಮುಗಿದು ಹೋಗಿದೆ ಎಂದು ಕಾರ್ಡ್ ಹೇಳುತ್ತಿಲ್ಲ. ಆದರೆ ಈ ಸಂಬಂಧವನ್ನು ಉಳಿಸಿಕೊಳ್ಳಬೇಕಾದರೆ ಟ್ರಸ್ಟ್, ಪೇಷನ್ಸ್ ಮತ್ತು ಆನೆಸ್ಟ್ ಕಮ್ಯುನಿಕೇಷನ್ಸ್ ತುಂಬ ಮುಖ್ಯ. ಮೊದಲು ಯಾರು ಗೆಲ್ಲುತ್ತಾರೆ ಅನ್ನೋದು ಮುಖ್ಯ ಅಲ್ಲ, ರಿಲೇಶನ್ಶಿಪ್ ಉಳಿಯುತ್ತದೆಯೋ ಇಲ್ಲವೋ ಅನ್ನುವುದು ಬಹಳ ಮುಖ್ಯ ಅಂತ ಈ ಕಾರ್ಡ್ನ ಮೂಲಕ ನಮಗೆ ತಿಳಿಸ್ತಿದ್ದಾರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ಏನು ಹೇಳ್ತಿದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಕಾರ್ಡ್ ಇಲ್ಲಿ ಬಂದಿರುವುದು ಚಿರಂಜೀವಿ ಕಾರ್ಡ್. ಈ ಕಾರ್ಡ್ ತುಂಬ ಡೀಪ್ ಆ್ಯಂಡ್ ಪವರ್ಫುಲ್ ಮೆಸೇಜ್ ಕೊಡ್ತಿದೆ. ನೀವು ಯಾವ ವ್ಯಕ್ತಿ ವಿಚಾರದಲ್ಲಿ ಈ ರೀಡಿಂಗ್ ನೋಡುತ್ತಿದ್ದೀರೋ ಅವರ ಜೊತೆಗಿನ ಸಂಬಂಧ
ಇನ್ನೂ ಅಷ್ಟು ಬೇಗ ಮುಗಿಯಲು ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮಿಬ್ಬರ ನಡುವೆ ಕೇವಲ ಪರಿಚಯ ಇಲ್ಲ, ಒಂದು ಸ್ಟ್ರಾಂಗ್ ಎಮೋಷನಲ್ ಕನೆಕ್ಷನ್ಸ್ ಇದೆ. ಆದರೆ ಇತ್ತೀಚೆಗೆ ನಿಮ್ಮಿಬ್ಬರ ನಡುವೆ ಪದೇ ಪದೇ ಜಗಳ ಆಗಲು ಒಂದು ಮುಖ್ಯ ಕಾರಣ ಕಾಣಿಸುತ್ತಿದೆ. ಅದು ಏನೆಂದರೆ ಓಲ್ಡ್ ಇಶ್ಯೂಸ್, ಅಂದರೆ ಹಿಂದೆ ನಡೆದ ಘಟನೆಗಳು, ಹಳೆಯ ಮಾತುಗಳು, ಹಳೆಯ ನೋವುಗಳು ಇನ್ನೂ ನಿಮ್ಮಿಬ್ಬರ ಮನಸ್ಸಿನಲ್ಲಿ ಉಳಿದಿವೆ. ಹೊರಗೆ ಎಲ್ಲವೂ ಸರಿ ಇದೆ ಅಂತ ತೋರಿಸಿಕೊಂಡರು, ಒಳಗಡೆ ಒಳಗಡೆ ಆ ನೋವು ಇನ್ನೂ ಹೀಲ್ ಆಗಿಲ್ಲ. ಈ ಕಾರ್ಡ್ ಹೇಳುತ್ತಿರುವುದು ನಿಮ್ಮಿಬ್ಬರ ನಡುವೆ ಈ ಕಾರ್ಡ್ ಹೇಳುತ್ತಿರುವುದು ನೀವಿಬ್ಬರಲ್ಲಿ ಯಾರೋ ಒಬ್ಬರು ಯಾಕೆ ಯಾವಾಗಲೂ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನುವ ಭಾವನೆಯಲ್ಲಿ ಇದ್ದಾರೆ. ಮತ್ತೊಬ್ಬರು ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನ್ನೋ ನೋವು ಕೂಡ ಅವ್ರ ಫೀಲಿಂಗ್ಸಲ್ಲಿ ಇದೆ. ಆದ್ದರಿಂದ ಸಣ್ಣ ವಿಷಯವೂ ಕೂಡ ದೊಡ್ಡ ಆರ್ಗ್ಯುಮೆಂಟ್ ಆಗಿ ಬದಲಾವಣೆ ಆಗ್ತಿದೆ. ಇನ್ನೊಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸುತ್ತಿದೆ. ಈ ರಿಲೇಷನ್ಶಿಪ್ಪಲ್ಲಿ ಅಟ್ಯಾಚ್ಮೆಂಟ್ ತುಂಬ ಜಾಸ್ತಿ ಇದೆ. ಅದಕ್ಕಾಗಿಯೇ ದೂರ ಇದ್ದರೂ ಒಬ್ಬರಿಗೊಬ್ಬರು ಸುಲಭವಾಗಿ ಮರೆತು ಹೋಗಿಲ್ಲ. ಹನುಮಾನ್ಜಿ ಈ ಕಾರ್ಡ್ನ ಮೂಲಕ ಒಂದು ಡಿವೈನ್ ಗೈಡ್ನೆಸ್ ಕೊಡ್ತಿದ್ದಾರೆ. ಹೀಲಿಂಗ್ಸ್ ಆಗದೆ ರಿಲೇಷನ್ಶಿಪ್ ಮುಂದೆ ಹೋಗಲು ಸಾಧ್ಯವಿಲ್ಲ. ಮೊದಲು ಹಳೆಯ ನೋವನ್ನು ಬಿಟ್ಟು ಬಿಡಿ, ನಂತರ ಹೊಸ ಆರಂಭದ ಬಗ್ಗೆ ಸೂಚಿಸಿ. ಚಿರಂಜೀವಿ ಕಾರ್ಡ್ ಹೇಳುತ್ತಿರೋದೇನೆಂದರೆ ಈ ಸಂಬಂಧವನ್ನು ಇನ್ನೂ ಹೋಪ್ ಇದೆ, ಆದರೆ ಹೋಪ್ ಮಾತ್ರ ಸಾಕಾಗೋದಿಲ್ಲ. ಅಂಡರ್ಸ್ಟ್ಯಾಂಡಿಂಗ್, ಫ್ಯೂಚರ್ ಕಮ್ಯುನಿಕೇಷನ್ಸ್ ಕೂಡ ಬೇಕು. ಹಳೆಯ ಗಾಯಗಳನ್ನು ಹಿಡಿದುಕೊಂಡೇ ಹೋದರೆ ಡಿಸ್ಟೆನ್ಸ್ ಇನ್ನಷ್ಟು ಹೆಚ್ಚಾಗುತ್ತದೆ. ಆದರೆ ಅವುಗಳನ್ನು ಬಿಟ್ಟು ಮುಂದೆ ನಡೆದರೆ ಈ ರಿಲೇಷನ್ಶಿಪ್ಗೆ ಒಂದು ಹೊಸ ರೀತಿಯ ಬಿಗಿನಿಂಗ್ ಸಿಗುವ ಸಾಧ್ಯತೆ ಕಾಣಿಸುತ್ತಿದೆ ಅಂತ ಈ ಕಾರ್ಡ್ನ ಮೂಲಕ ನಮಗೆ ಗೊತ್ತಾಗ್ತಿದೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ಅಂತ ನೋಡೋಣ. ಸನ್ ಆಫ್ ಪಿನ್ಸ್. ಇಲ್ಲಿ ಬಂದಿರುವುದು ಸನ್ ಆಫ್ ಪಿನ್ಸ್ ಕಾರ್ಡ್. ಈ ಕಾರ್ಡ್ ಬಂದಿರುವುದು ನಿಮ್ಮಿಬ್ಬರ ಸಂಬಂಧ ಇತ್ತೀಚೆಗೆ ದೂರ ಆಗುತ್ತಿರುವುದಕ್ಕೆ ಒಂದು ಮುಖ್ಯ ಕಾರಣ ಚೇಂಜ್ ಇನ್ ಪ್ಯೂರಿಟಿ ಅಂತ ನಾನು ನೋಡ್ತಿದ್ದೀನಿ. ನೀವು ಯಾವ ವ್ಯಕ್ತಿಯ ವಿಚಾರದಲ್ಲಿ ಈ ರೀಡಿಂಗ್ ನೋಡ್ತಿದ್ದೀರೋ ಆ ವ್ಯಕ್ತಿಯ ಲೈಫಲ್ಲಿ ಇತ್ತೀಚೆಗೆ ತುಂಬ ಬದಲಾವಣೆಗಳಾಗ್ತಿವೆ. ಕೆರಿಯರ್, ಫ್ಯಾಮಿಲಿ, ರೆಸ್ಪಾನ್ಸಿಬಿಲಿಟಿ ಅಥವಾ ಪರ್ಸ್ನಲ್ ಗೋಲ್ಸ್, ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯ ಅವರ ಗಮನಕ್ಕೆ ಹೆಚ್ಚು ಸೆಳೆದಿದೆ. ಅದರಿಂದ ಮೊದಲೆಲ್ಲ ನಿಮಗೆ ಕೊಟ್ಟಂತಹ ಟೈಮ್, ಅಟೆನ್ಷನ್ಸ್ ಆ್ಯಂಡ್ ಕೇರ್ ಈಗ ಕೊಡಲಾಗ್ತಿಲ್ಲ. ಈ ಕಾರ್ಡ್ ಇನ್ನೊಂದು ಹೇಳ್ತಿದೆ ಇಂಟ್ರೆಸ್ಟಿಂಗ್ ಮೆಸೇಜ್ ಏನಂದರೆ ದಿಸ್ ಪರ್ಸನ್ ಈಸ್ ನಾಟ್ ಎ ಬ್ಯಾಡ್ ಪರ್ಸನ್ ಬಟ್ ದೇ ಆರ್ ಬಿಕಮ್ ಆಫ್ ಡಿಫ್ರೆಂಟ್ ಪರ್ಸನ್. ಅಂದರೆ ಅವರ ಯೋಜನೆ, ನಿರ್ಧಾರ ಮತ್ತು ಜೀವನ ನೋಡುತ್ತಿರುವ ರೀತಿ ನಿಧಾನವಾಗಿ ಬದಲಾಗ್ತಿದೆ. ಈ ಬದಲಾವಣೆಯನ್ನು ನೀವು ಒಪ್ಪಿಕೊಳ್ಳಲು ಕಷ್ಟವಾಗುತ್ತಿರಬಹುದು. ಸಣ್ಣ ವಿಷಯಗಳು ಕೂಡ ದೊಡ್ಡ ಜಗಳಕ್ಕೆ ಕಾರಣವಾಗುತ್ತಿರಬಹುದು. ಇನ್ನೊಂದು ಎನರ್ಜಿ ಕಾಣಿಸುತ್ತಿದೆ. ಆ ವ್ಯಕ್ತಿಗೆ ಫ್ರೀಡಮ್ ತುಂಬ ಮುಖ್ಯ ಅನಿಸ್ತಿದೆ. ಅವರಿಗೆ ಯಾರಾದರೂ ಪದೇ ಪದೇ ಪ್ರಶ್ನೆ ಕೇಳೋದು ಅಥವಾ ಪ್ರತಿಯೊಂದು ವಿಷಯಕ್ಕೂ ಉತ್ತರ ಕೇಳೋದು ಇಷ್ಟವಾಗದೇ ಇರಬಹುದು. ಆದ್ದರಿಂದ ಕೆಲವೊಮ್ಮೆ ಅವರು ಮೌನವಾಗಿರುತ್ತಾರೆ ಅಥವಾ ದೂರ ಇರಲು ಪ್ರಯತ್ನಿಸುತ್ತಾರೆ. ಆದರೆ ಆ ಸೈಲೆನ್ಸನ್ನು ನೀವು ಅವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನೀವು ಅರ್ಥ ಮಾಡ್ಕೊಂಡಿರ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗಿರಬಹುದು. ಹನುಮಾನ್ಜಿ ಈ ಕಾರ್ಡ್ನ ಮೂಲಕ ಹೇಳುವುದೇನೆಂದರೆ ರಿಲೇಷನ್ಶಿಪ್ನಲ್ಲಿ ಟ್ರಸ್ಟ್ ಗಾಳಿಯಂತಿರಬೇಕು. ಗಾಳಿಯನ್ನು ಹಿಡಿದಿಟ್ಟುಕೊಳ್ಳಲು ಆಗುವುದಿಲ್ಲ, ಆದರೆ ಅದು ಎಲ್ಲರಿಗೂ ಬೇಕು. ಅದೇ ರೀತಿ ಒಬ್ಬರನ್ನೊಬ್ಬರು ಸ್ವಲ್ಪ ಅರ್ಥ ಮಾಡಿಕೊಳ್ಳಲು ಅಥವಾ ಸ್ಪೇಸ್ ಕೊಡಲು ಕಲಿತರೆ ಈ ಸಂಬಂಧ ಮುಂದೆ ಸುಧಾರಿಸುವ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಿದೆ. ಓವರ್ ಆಲ್ ಹೇಳೋದಾದರೆ ಸನ್ ಆಫ್ ಪಿನ್ಸ್ ಈ ಕಾರ್ಡ್ ಹೇಳೋದೇನೆಂದರೆ ಈ ದೂರಕ್ಕೆ ಮುಖ್ಯ ಕಾರಣ ಪ್ರೀತಿಯ ಕೊರತೆ ಅಲ್ಲ, ಲೈಫ್ನಲ್ಲಿ ಬಂದಿರುವ ಹೊಸ ಜವಾಬ್ದಾರಿಗಳು, ಬದಲಾವಣೆಗಳು ಮತ್ತು ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವುದು. ಇಬ್ಬರು ಶಾಂತವಾಗಿ ಮಾತನಾಡಿ ಒಬ್ಬರ ದೃಷ್ಟಿಕೋನವನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಂಡರೆ ಈ ರಿಲೇಷನ್ಶಿಪ್ ಮತ್ತೆ ಸ್ಟ್ರಾಂಗ್ ಆಗುವ ಸಾಧ್ಯತೆ ಕಾಣಿಸುತ್ತಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ಏನಿದೆ ಅಂತ ನೋಡೋಣ. ಇಲ್ಲಿ ಬಂದಿರುವುದು ದ ರೋರ್ ಕಾರ್ಡ್. ಈ ಕಾರ್ಡ್ ತುಂಬ ಇಂಟೆನ್ಸ್ ಎನರ್ಜಿ ಹೊಂದಿರುವ ಕಾರ್ಡ್. ನಿಮ್ಮಿಬ್ಬರ ಸಂಬಂಧ ಇತ್ತೀಚೆಗೆ ದೂರವಾಗಲು ಮುಖ್ಯ ಕಾರಣ ಅಂಡರ್ ಕಂಟ್ರೋಲ್ಡ್ ಎಮೋಷನಲ್ ಮತ್ತು ಹಾರ್ಟ್ಫುಲ್ ವರ್ಡ್ಸ್ ಅಂತ ನಾನು ನೋಡ್ತಾ ಇದ್ದೀನಿ. ನೀವು ಯಾವ ವ್ಯಕ್ತಿ ವಿಚಾರದಲ್ಲಿ ಈ ರೀಡಿಂಗ್ ನೋಡ್ತಿದ್ದೀರೋ ನಿಮ್ಮಿಬ್ಬರ ನಡುವೆ ನಡೆದ ಜಗಳಗಳು ಸಣ್ಣ ವಿಷಯದಿಂದ ಶುರುವಾಗಿರಬಹುದು. ಆದರೆ ಕೋಪ ಬಂದಾಗ ಹೇಳಿದ ಮಾತುಗಳು ಇಂದಿಗೂ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಉಳಿದಿದೆ. ಸಮ್ಟೈಮ್ಸ್ ಒನ್ ಆಂಗ್ರಿ ಮೂಮೆಂಟ್ಸ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್.
ಈ ಕಾರ್ಡ್ ಹೇಳುತ್ತಿರುವುದು ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರು ತಮ್ಮ ಮಾತನ್ನು ಸಾಬೀತುಪಡಿಸುವುದಕ್ಕೆ ಹೆಚ್ಚು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ರಿಲೇಶನ್ಶಿಪ್ನಲ್ಲಿ ವಿನ್ನಿಂಗ್ ಆ್ಯಂಡ್ ಆರ್ಗ್ಯುಮೆಂಟ್ಗಿಂತ ಸೇವಿಂಗ್ ದ ರಿಲೇಶನ್ಶಿಪ್ ಮುಖ್ಯ. ಇನ್ನೊಂದು ಎನರ್ಜಿ ನನಗೆ ಕಾಣಿಸ್ತಿದೆ. ಈ ವ್ಯಕ್ತಿ ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸಿಕೊಂಡರು, ಒಳಗಡೆ ಅವರು ಕೂಡ ಈ ದೂರದಿಂದ ನೋವು ಅನುಭವಿಸುತ್ತಿದ್ದಾರೆ. ಆದರೆ ಆ ನೋವನ್ನು ಹೊರಗೆ ತೋರಿಸದೆ ಸೈಲೆನ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಕಾರ್ಡ್ ಇನ್ನೊಂದು ಮುಖ್ಯ ಏನು ಹೇಳ್ತಿದೆ ಅಂದರೆ, ಇಬ್ಬರಲ್ಲೂ ಈಗೋ ಜಾಸ್ತಿ ಇಲ್ಲ, ಆದರೆ ಟೆಂಪರ್ ಜಾಸ್ತಿ ಇದೆ. ಕೋಪ ಬಂದಾಗ ಯೋಚನೆ ಮಾಡದೆ ಮಾತನಾಡ್ತಾರೆ, ಅದಕ್ಕೆ ಪಶ್ಚಾತ್ತಾಪ ಕೂಡ ಪಡ್ತಾರೆ. ಇದೇ ಪ್ಯಾಟ್ರನ್ ಮತ್ತೆ ಮತ್ತೆ ರಿಪೀಟ್ ಆಗ್ತಿದೆ. ಹನುಮಾನ್ಜಿ ಈ ಕಾರ್ಡ್ನ ಮೂಲಕ ಒಂದು ಪವರ್ಫುಲ್ ಗೈಡ್ನೆಸ್ ಕೊಡ್ತಿದ್ದಾರೆ. ಬಿಫೋರ್ ಯು ರಿಯಾಕ್ಟ್ ಟೇಕ್ ಅ ಪುಷ್ ಬಿಫೋರ್ ಯು ಸ್ಪೀಕ್, ಥಿಂಕ್ ವಾನ್ಸ್. ಯಾಕೆಂದರೆ ಮಾತಿನಿಂದ ಆದ ಗಾಯ ಕೆಲವೊಮ್ಮೆ ತುಂಬ ಆಳವಾಗಿರುತ್ತದೆ. ಓವರಾಲ್ ಈ ಕಾರ್ಡ್ ಮೂಲಕ ಏನು ಹೇಳ್ತಿದೆ ಅಂದರೆ, ದ ರೋರ್ ಕಾರ್ಡ್, ಈ ಸಂಬಂಧದಲ್ಲಿ ಪ್ರೀತಿ ಇನ್ನೂ ಇದೆ, ಆದರೆ ಆ್ಯಂಗರ್ ಮತ್ತು ಈಗೋ ಆ ಪ್ರೀತಿಯ ಧ್ವನಿಯನ್ನು ಮರೆಮಾಚ್ತಿದೆ. ಒಬ್ಬರು ಶಾಂತವಾಗಿ ಮಾತನಾಡಲು ಮುಂದಾದರೆ ಆ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗುವ ಸಾಧ್ಯತೆ ಇದೆ. ಆದರೆ ಕೋಪವೇ ನಿರ್ಧಾರ ತೆಗೆದುಕೊಂಡರೆ ದೂರ ಇನ್ನಷ್ಟು ಹೆಚ್ಚಾಗಬಹುದು ಅಂತ ಈ ಕಾರ್ಡ್ನ ಮೂಲಕ ಗೊತ್ತಾಗ್ತಿದೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ ಸ್ನೇಹಿತರೆ, ಏನು ಸೂಚಿಸ್ತಿದೆ ಅಂತ. ಸ್ಮಾಲ್ ಆ್ಯಂಡ್ ಲಾರ್ಜ್ ತೋರಿಸ್ತಿದೆ ನೋಡಿ ಸ್ನೇಹಿತರೆ. ಈ ಕಾರ್ಡ್ ತುಂಬ ವಿಭಿನ್ನವಾಗಿ ಮೆಸೇಜ್ ಕೊಡ್ತಿದೆ. ನಿಮ್ಮಿಬ್ಬರ ಸಂಬಂಧ ಈಗ ದೂರಕ್ಕೆ ಬಂದಿರೋ ಮುಖ್ಯ ಕಾರಣ ಡಿಫ್ರೆನ್ಸ್ ಈಸ್ ಪ್ಯೂರಿಟೀಸ್ ಮತ್ತು ಡಿಫ್ರೆನ್ಸ್ ಈಸ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಈ ಕಾರ್ಡ್ ತೋರಿಸ್ತಿದೆ. ನೀವು ಯಾವ ವ್ಯಕ್ತಿ ವಿಚಾರದಲ್ಲಿ ಈ ರೀಡಿಂಗ್ ನೋಡ್ತಿದ್ದೀರೋ, ನಿಮ್ಮಿಬ್ಬರದಲ್ಲಿ ಒಂದು ವಿಷಯ ಒಂದೇ ರೀತಿಯಲ್ಲಿ ನೋಡ್ತಾ ಇಲ್ಲ. ನಿಮಗೆ ಮುಖ್ಯವಾಗಿರುವ ವಿಷಯ ಅವರಿಗೆ ಅಷ್ಟೊಂದು ಮುಖ್ಯ ಅನಿಸಲ್ಲ. ಅವರಿಗೆ ಸಾಮಾನ್ಯವಾಗಿ ಕಾಣುವಂತಹ ಒಂದು ಮಾತು ಅಥವಾ ನಡೆ ನಿಮಗೆ ತುಂಬ ಹರ್ಟಾಗಿ ಕಾಣಬಹುದು. ಅದೇ ರೀತಿಯಲ್ಲಿ ನಿಮಗೆ ಸಣ್ಣ ವಿಷಯಗಳು ಕೂಡ ಅವರಿಗೆ ದೊಡ್ಡ ವಿಷಯವಾಗಿ ಕಾಣಿಸಬಹುದು. ದಿಸ್ ಈಸ್ ದ ಮೇನ್ ಇಂಬ್ಯಾಲೆನ್ಸ್ ಇನ್ ಯುವರ್ ರಿಲೇಶನ್ಶಿಪ್ ಅಂತ ಹೇಳ್ತಾ ಇದೆ ಈ ಕಾರ್ಡ್. ನಿಮ್ಮಿಬ್ಬರ ನಡುವೆ ಪ್ರೀತಿ ಇಲ್ಲ ಅನ್ನುವುದಕ್ಕಿಂತ ಆದರೆ ಒಬ್ಬರ ಎಕ್ಸ್ಪೆಕ್ಟೇಷನ್ಸ್ ಮತ್ತೊಬ್ಬರಿಗೆ ಸರಿ ಆಗ್ತಿಲ್ಲ ಅನ್ನೋದು. ಇನ್ನೊಂದು ಎನರ್ಜಿ ನನಗೆ ಕಾಣಿಸ್ತಿದೆ. ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರು ಯಾವಾಗಲೂ ನಾನೇ ಹೆಚ್ಚು ಕೊಡ್ತಿದ್ದೀನಿ, ನಾನೇ ತುಂಬ ಫೀಲ್ ಆಗ್ತಿದ್ದೀನಿ, ನಾನೇ ಅವರಿಗೆ ತುಂಬ ಪ್ರೀತಿನ ಕೊಡ್ತಿದ್ದೀನಿ, ನಾನು ಮಾಡುತ್ತಿರುವ ಪ್ರಯತ್ನವನ್ನು ಅವ್ರು ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಂತ ಅವ್ರು ಯೋಚಿಸ್ತಿದ್ದಾರೆ. ಇಲ್ಲೇ ಪದೇ ಪದ ಜಗಳಗಳು ಶುರುವಾಗ್ತಿವೆ. ಹನುಮಾನ್ಜಿ ಈ ಕಾರ್ಡ್ನ ಮೂಲಕ ಒಂದು ಇಂಪಾರ್ಟೆಂಟ್ ಅಡ್ವೈಸ್ ಕೊಡ್ತಿದ್ದಾರೆ. ಒಂದು ರಿಲೇಶನ್ಶಿಪ್ಪಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅನ್ನುವುದು ಮುಖ್ಯ ಅಲ್ಲ, ಒಬ್ಬರ ಮನಸ್ಸನ್ನು ಮತ್ತೊಬ್ಬರು ಎಷ್ಟು ಗೌರವಿಸುತ್ತಾರೋ ಅನ್ನೋದೇ ಮುಖ್ಯ. ಓವರಾಲ್ ಸ್ಮಾಲ್ ಆ್ಯಂಡ್ ಲಾರ್ಜ್ ಕಾರ್ಡ್ ಹೇಳ್ತಿರೋದೇನೆಂದರೆ, ಈ ದೂರಕ್ಕೆ ಕಾರಣ ಪ್ರೀತಿಯ ಕೊರತೆಯಲ್ಲ, ಒಬ್ಬರ ದೃಷ್ಟಿಕೋನವನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸೋತಿದ್ದಾರೆ. ಇಬ್ಬರು ಮಾತನಾಡಿ ಕೇಳಿ ಒಬ್ಬರ ಫೀಲಿಂಗ್ಸ್ ಒಬ್ಬರಿಗೆ ಅರ್ಥ ಮಾಡಿಕೊಂಡರೆ ರಿಲೇಶನ್ಶಿಪ್ಪಲ್ಲಿ ಬ್ಯಾಲೆನ್ಸ್ಗೆ ಮ್ಯಾಚ್ ಆಗಬಹುದು ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ಹನುಮಾನ್ಜಿಯವರ ಕಾರ್ಡ್ಸ್ ಹಾಗೂ ರೈಸ್ ರೀಡಿಂಗ್ನ ಮೂಲಕ ಬಂದಿರುವ ಮೆಸೇಜನ್ನು ನಾವು ನೋಡಿದ್ದೇವೆ. ಮತ್ತೊಮ್ಮೆ ಹೇಳುತ್ತೇನೆ, ಇದು ಜನರಲ್ ರೀಡಿಂಗ್ ಆಗಿರುವುದರಿಂದ ನಿಮ್ಮ ಜೀವನಕ್ಕೆ ಕನೆಕ್ಟ್ ಆಗುವ ಮೆಸೇಜನ್ನು ಮಾತ್ರ ಸ್ವೀಕರಿಸಿ. ಈ ರೀಡಿಂಗ್ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಯಾಕೆಂದರೆ ಇಂತಹ ರೈಸ್ ರೀಡಿಂಗ್ ಮತ್ತು ಹನುಮಾನ್ ಕಾರ್ಡ್ ರೀಡಿಂಗ್ ವಿಡಿಯೋಗಳನ್ನ ನಾನು ಹಾಕ್ತಿರ್ತೀನಿ, ಅದು ರೆಗ್ಯುಲರಾಗಿ ನಿಮಗೆ ತೋರಿಸ್ತಿರುತ್ತೆ. ಯಾರಿಗಾದರೂ ಹರ್ಟ್ ಆಗಿದ್ರೆ ಸಾರಿ ಕೇಳ್ತಿದ್ದೀನಿ. ಕೊನೆಯದಾಗಿ ಒಂದು ಮಾತು, ರಿಲೇಶನ್ಶಿಪ್ಪಲ್ಲಿ ಕೋಪಕ್ಕಿಂತ ಪ್ರೀತಿ ದೊಡ್ಡದಾಗಿರುತ್ತೆ, ಈಗೋಗಿಂತ ಅಂಡರ್ಸ್ಟ್ಯಾಂಡಿಂಗ್ ದೊಡ್ಡದಾಗಿರುತ್ತೆ, ಡಿಸಿಷನ್ಗಿಂತ ಪೇಷನ್ಸ್ ಇರಲಿ. ಹನುಮಾನ್ಜಿ ಅವರ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಲಿ. ಜೈ ಶ್ರೀರಾಮ್, ಜೈ ಹನುಮನ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.